sometimes we tend to put God in a box. ಕೆಲವೊಂದು ಸಾರಿ ನಾವು ದೇವರನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕುವುದಕ್ಕೆ ಇಷ್ಟಪಡ್ತೇವೆ. We think this is the way God will speak. ಸೊ ಈ ರೀತಿಯಾಗಿಯೇ ದೇವರು ಮಾತನಾಡ್ತಾರೆ ಎಂದು ಅಂದುಕೊಳ್ತೇವೆ. This is the protocol to approach God. ಸೊ ದೇವರನ್ನ ಮಾತನಾಡುವಂತಹ ವಿಧಾನ ಇದೇ ಆಗಿದೆ. This is the way to pray. ಈ ರೀತಿಯಾಗಿ ನಾವು ಪ್ರಾರ್ಥಿಸಬೇಕು. This is the way to read the Bible. ಈ ರೀತಿಯಾಗಿ ನಾವು ಬೈಬಲ್ನ ಓದಬೇಕು. See, there is nothing wrong in having some principles and discipline in life. There's nothing wrong about it. ಜೀವಿತದಲ್ಲಿ ಕೆಲವೊಂದು ಶಿಸ್ತನ್ನ ನಿಯಮಗಳನ್ನ ಇಟ್ಕೊಂಡಿರುವುದು ಒಳ್ಳೆಯದೇ, ತಪ್ಪೇನಲ್ಲ. But you need to understand that God is such a personal God that there is more than conventional methods of having a relationship with him. ನೋಡಿ, ದೇವರು ನಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಆತನು ದೇವರಾಗಿದ್ದಾನೆ. ಆತನು ಸಂಧಿಸುವಂತಹ ವಿಧಾನ ಬಹಳ ವ್ಯತ್ಯಾಸವಾಗಿರ್ತದೆ ಪ್ರತಿಯೊಬ್ಬರ ಜೀವಿತದಲ್ಲಿ. See, when you look at Luke chapter 2, ನೀವು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯವನ್ನು ನೀವು ನೋಡುವುದಾದರೆ, there was a time when Jesus was born ಯೇಸು ಕ್ರಿಸ್ತನು ಜನಿಸಿದಂತಹ ಸಮಯವು ಅದಾಗಿದೆ. and there were shepherds in the field, ಅಲ್ಲಿ ಕುರುಬರು ಹೊಲದಲ್ಲಿ ಇರುತ್ತಾರೆ. and the angel came and announced to them, ಅಲ್ಲಿ ಈ ದೇವದೂತನು ಬಂದು ಅವರಿಗೆ ಈ ರೀತಿಯಾಗಿ ಘೋಷಿಸ್ತಾನೆ, do not be afraid, I bring you good news that will bring great joy to all people. Today in the town of David a savior has been born to you. He is the Messiah. ಹೆದರಬೇಡಿರಿ, ಕೇಳಿರಿ, ಜಗಕ್ಕೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭವಾರ್ತೆಯನ್ನ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. Verse 12 says, this will be a sign to you. You will find a baby wrapped in cloths and lying in a manger. ಅದರ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ನೀವು ಕಾಣುವಿರಿ ಎಂದು. Here's the thing, right? Manger is where all the animals are. ಗೋದಲಿಯಲ್ಲಿ ಪ್ರಾಣಿಗಳೇ ಇರುತ್ತವೆ. And these are shepherds who are dealing with animals. ಸೊ ಇಲ್ಲಿ ಈ ಒಂದು ಕುರುಬರು ಕೂಡ, ಅವರು ಕೂಡ ಕುರಿಗಳನ್ನ ಕಾಯುವಂತವರೇ. When you look at Matthew chapter 2, ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯವನ್ನು ನೀವು ನೋಡುವುದಾದರೆ, there's a moment when the wise men are coming all the way from the east following a star. ಅಲ್ಲಿ ಜ್ಞಾನಿಗಳು ಕೂಡ ಅವರು ಪೂರ್ವ ದೇಶದಿಂದ ಆ ಒಂದು ನಕ್ಷತ್ರವನ್ನ ಹಿಂಬಾಲಿಸ್ತಾ ಬಂದಿರುತ್ತಾರೆ. See, the shepherds also had a divine encounter and they are following that encounter and coming searching for Jesus. ಇಲ್ಲಿ ಕುರುಬರಿಗೂ ಕೂಡ ದೇವ ದರ್ಶನ ಉಂಟಾಯಿತು. ಯೇಸುವನ್ನ ಹುಡುಕ್ತಾ ಅವರು ಅಲ್ಲಿಗೆ ಬರ್ತಾ ಇದ್ದಾರೆ. They are also coming to meet Jesus. ಅವರು ಕೂಡ ಅಲ್ಲಿ ಯೇಸುವನ್ನ ಹುಡುಕ್ತಾ ಬರ್ತಾ ಇದ್ದಾರೆ. And the wise men are also coming to meet Jesus. ಇಲ್ಲಿ ಜ್ಞಾನಿಗಳು ಕೂಡ ಯೇಸುವನ್ನ ಸಂಧಿಸಬೇಕೆಂದು ಬರ್ತಾ ಇದ್ದಾರೆ. These shepherds are coming to Jesus with an encounter that they had on a personal way. ಇಲ್ಲಿ ಅವರು ಯೇಸುವನ್ನ ಕುರುಬರು ಯಾವ ರೀತಿ ಹುಡುಕ್ತಾ ಬರ್ತಿದ್ದಾರೆ ಅಂದ್ರೆ, ಅವರಿಗೆ ಆದಂತಹ ದರ್ಶನದ ಮೇಲೆ ಅವರು ಬರ್ತಾ ಇದ್ದಾರೆ. Whereas the wise men came after they studied the stars and they found that there's this star of Bethlehem and they followed that star. ಇಲ್ಲಿ ಜ್ಞಾನಿಗಳು ಅವರು ಒಂದು ನಕ್ಷತ್ರಗಳನ್ನೆಲ್ಲ ಅವರು ಓದಿ ಅದನ್ನ ಅವರು ನೋಡುತ್ತಾ ಈ ಬೆತ್ಲೆಹೇಮಿನಲ್ಲಿರುವಂತಹ ನಕ್ಷತ್ರವನ್ನು ಹುಡುಕ್ತಾ ಅವರು ಅಲ್ಲಿಗೆ ಬರುತ್ತಾರೆ. So imagine if the shepherds had to look at a star and follow, they wouldn't understand. It is beyond their level. ಒಂದು ವೇಳೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕುರುಬರು ನಕ್ಷತ್ರವನ್ನ ಅವರು ಓದಿ ಅದನ್ನ ಹುಡುಕುತ್ತಾ ಬರಬೇಕಾದ್ರೆ ಅದು ಅವರಿಗೆ ತುಂಬಾ ಕಷ್ಟವಾಗ್ತಿತ್ತು. ಅದು ಅವರ ಹಂತಕ್ಕೆ ಅದು ಆಗ್ತಾ ಇರಲಿಲ್ಲ. So for them the message had to come in a very simple way in the form of an angelic visitation. ಸೊ ಅವರಿಗೆ ಆ ಸಂದೇಶವು ಒಂದು ದೇವದೂತನ ರೀತಿಯಲ್ಲಿ ಅದು ಅವರಿಗೆ ತುಂಬಾ ಸುಲಭವಾಗಿ ಆ ಒಂದು ಸಂದೇಶವು ಮುಟ್ಟಬೇಕಿತ್ತು. Whereas if an angel came to the wise men, maybe they would be too wise to think like, oh, this is a vision, let me study about it. Maybe they wouldn't have accepted it. So God had to speak to them in an intellectual way through that star that they were gazing at. ಸೊ ನೋಡಿ, ಆದ್ರೆ ಜ್ಞಾನಿಗಳಿಗೆ ಈ ಕುರುಬರೊಂದಿಗೆ ಮಾತನಾಡಿದ ರೀತಿಯಲ್ಲಿ ದೇವರು ಮಾತನಾಡಿದ್ರೆ ಅವರು ಅದನ್ನು ನಂಬ್ತಾ ಇರಲಿಲ್ಲ. ಯಾಕಂದ್ರೆ ದೇವರು ಅವರಿಗೆ ತುಂಬಾ ಜ್ಞಾನಯುತವಾಗಿ ನಕ್ಷತ್ರದ ಮೂಲಕವಾಗಿ ಈಗ ಅವರೊಂದಿಗೆ ಮಾತನಾಡ್ತಾ ಇದ್ದಾನೆ. You see, God speaks through the level that you are in. ನೋಡಿ, ದೇವರು ನೀವು ಯಾವ ಮಟ್ಟದಲ್ಲಿ ಇದ್ದೀರೋ ಆ ಒಂದು ಹಂತಕ್ಕೆ, ಆ ಮಟ್ಟಕ್ಕೆ ನಿಮ್ಮೊಂದಿಗೆ ಮಾತನಾಡ್ತಾನೆ. So there is no one way of how God is going to speak and minister to you. You can have your own personal way or lingo with God. ಸೊ ನೋಡಿ, ದೇವರೊಂದಿಗೆ ನೀವು ಇಂಥದೇ ವಿಧಾನದಲ್ಲಿ ಮಾತನಾಡಬೇಕು ಅಥವಾ ದೇವರು ನಿಮ್ಮೊಂದಿಗೆ ಇಂಥದೇ ವಿಧಾನದಲ್ಲಿ ಮಾತನಾಡಬೇಕೆಂಬುದಾಗಿಲ್ಲ. ಆತನು ವೈಯಕ್ತಿಕವಾಗಿ ನಿಮ್ಮೊಂದಿಗೆ ಆ ರೀತಿಯಾಗಿ ಮಾತನಾಡಲು ಇಷ್ಟಪಡುತ್ತಾನೆ.
To the common shepherds, he spoke through the simple way. To the wise men, God spoke through an intellectual, brilliant way. So God knows how to change the message in a way that will be encompassing all kinds of people. Today, I want you to know that God is a personal God and he knows what is the right way to reach each individual. ನೋಡಿ, ಇಲ್ಲಿ ಕುರುಬರಿಗೆ ಆತನು ಸಾಮಾನ್ಯವಾಗಿ ಮಾತನಾಡ್ತಾನೆ. ಅದೇ ಜ್ಞಾನಿಗಳಿಗೆ ಆತನು ನಕ್ಷತ್ರದ ಮೂಲಕವಾಗಿ ಬಹಳ ಆತನು ಜ್ಞಾನಯುತವಾಗಿ ಅವರೊಂದಿಗೆ ಮಾತನಾಡ್ತಾನೆ. ಇವತ್ತು ದೇವರು ವೈಯಕ್ತಿಕವಾಗಿರುವಂಥ ದೇವರಾಗಿದ್ದಾರೆ. ಎಲ್ಲರೂ ಅರ್ಥ ಮಾಡಿಕೊಳ್ಳುವ ಹಾಗೆ ಅವರವರ ಮಟ್ಟಕ್ಕೆ ಆತನು ಮಾತನಾಡುವನಾಗಿದ್ದಾನೆ. God help us not to look down on someone or look up to someone because God, you are speaking to them in a different way, but help us to have our own personal way in which you speak to us and minister to us. In Jesus' name, amen. ದೇವರೇ, ನಮಗೆ ಆಗುವಂತಹ ರೀತಿಯಲ್ಲೇ ನೀವು ನಮ್ಮೊಂದಿಗೆ ಮಾತನಾಡಿ ನಾವು ಅದನ್ನು ಸ್ವೀಕರಿಸಿಕೊಳ್ಳುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.